ಬಹುದಿನದ ಬೇಡಿಕೆಯಾಗಿದ್ದಂಥ ಭಾರತ ರತ್ನ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯನ್ನು ಜಿಲ್ಲಾ ಆಡಳಿತ ಬಂದ ಆವರಣದೊಳಗಡೆ ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಮಹದಾಸೆಯನ್ನು ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ಮತ್ತು ಎಲ್ಲ ಜನರ ಒಂದು ಅಭಿಲಾಷೆ ಆಗಿತ್ತು. ಅದರಂತೆ ನಾವೊಂದು ಅರ್ಜಿಯನ್ನು ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ MR ರವಿ ಸಾಹೇಬರಿಗೆ ಕೊಟ್ಟಾಗ ಅವರು ಸರ್ಕಾರಕ್ಕೆ ಶಿಫಾರಸು ಮಾಡಿದರು. ಸರ್ಕಾರದಲ್ಲಿ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿದಂಥ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ರಾಜೇಂದ್ರ ಕುಮಾರ್ ಕಟಾರಿಯ ಮತ್ತು ಕಾನೂನು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನೇರಳೆ ವೀರಭದ್ರಯ್ಯ ಭವಾನಿ ಮೇಡಮ್ರವರು ಎಲ್ಲ ಕೂಡ ಚರ್ಚೆ ಮಾಡಿ ಅದನ್ನು ಕಾನೂನು ಸಚಿವರಿಗೆ ಶಿಫಾರಸು ಮಾಡಿದರು. ಕಾನೂನು ಸಚಿವರಾದಂಥ ಸನ್ಮಾನ್ಯ HK ಪಾಟೀಲ್ ಸಾಹೇಬರು ಅದನ್ನು ಪರಿಶೀಲಿಸಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಆ ಅನುಮತಿ ಮೇರೆಗೆ ಇತ್ತೀಚೆಗಷ್ಟೇ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಅವರ ಕಚೇರಿಯಲ್ಲಿ ನಮ್ಮ ಕ್ಷೇತ್ರದ ಕೋಲಾರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಸಾಹೇಬರು ಮತ್ತು ಚಿಕ್ಕಬಳ್ಳಾಪುರ ಕೋಲಾರ ವಿಧಾನ ಪರಿಷತ್ತಿನ ಶಾಸಕರಾದಂಥ ಮಾನ್ಯ ML ಅನಿಲ್ ಕುಮಾರ್ ಅವರು ಮತ್ತು ಜಿಲ್ಲಾ ಜಂಟಿ ನಿರ್ದೇಶಕರಾದಂಥ ಶ್ರೀನಿವಾಸ್ ಅವರು ಮತ್ತು ನಗರಸಭೆಯ ಆಯುಕ್ತರು ಮತ್ತು PD ಇವರೆಲ್ಲ ಅಧಿಕಾರಿಗಳೊಂದಿಗೆ ಒಂದು ಸುತ್ತಿನ ಸಭೆಯನ್ನು ನಡೆಸಿದರು. ಆ ಸಭೆಯಲ್ಲಿ ಏಪ್ರಿಲ್ 14ರ ಒಳಗಡೆ ಪ್ರತಿಮೆ ಉದ್ಘಾಟನೆಗೆ ನಾವು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ನಮ್ಮ ಶಾಸಕರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಹೇಳಿದರು. ಅವರ ಅನುದಾನದಲ್ಲಿ ಶಾಸಕರಾದಂಥ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಸಾಹೇಬರು 50 ಲಕ್ಷ ರೂಗಳನ್ನು ಮತ್ತು ಅನಿಲ್ ಕುಮಾರ್ ಮತ್ತು ನಮ್ಮ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಹಿರಿಯರಾದಂಥ ಸನ್ಮಾನ್ಯ ನಸೀರ್ ಅಹಮದ್ ಸಾಹೇಬರು 12.5 ಲಕ್ಷ ರು ಮತ್ತು ಅನಿಲ್ ಕುಮಾರ್ ಅವರು 12 ಲಕ್ಷ ರು ಕೊಡ್ತಕ್ಕಂಥ ಒಂದು ತೀರ್ಮಾನವನ್ನು ಕೊಟ್ಟು ಪತ್ರವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಪೂರಕವಾಗಿ ಸರ್ಕಾರಕ್ಕೆ ಕೊಟ್ಟು ಸರ್ಕಾರದಿಂದ ಇಲಾಖೆಯಿಂದ ಸುಮಾರು ಅನುದಾನವನ್ನು ಕೇಳಿ ಸರ್ಕಾರದಿಂದ ಏನಾದರೂ ಸಾಲದೆ ಬಂದಲ್ಲಿ ನಾನೇ ಸ್ವಂತ ಕೊಡ್ತೀನಿ ಅಂತ ನಮ್ಮ ಕೋಲಾರ ಶಾಸಕರಾದಂಥ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಸಾಹೇಬರು ಹೇಳಿದ್ದಾರೆ. ಅದಕ್ಕೆ ಎಲ್ಲರ ಪರವಾಗಿ, ಎಲ್ಲ ಸಮುದಾಯಗಳ ಪರವಾಗಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ಪರವಾಗಿ ನಾನು ಡಾಕ್ಟರ್ ಕೊತ್ತೂರು ಮಂಜುನಾಥ್ ಸಾಹೇಬರನ್ನ ಮತ್ತು ಅನಿಲ್ ಕುಮಾರ್ ನಸೀರ್ ಅಹಮದ್ ಸಾಹೇಬರನ್ನ ವಿಶೇಷವಾಗಿ ಜಿಲ್ಲಾಡಳಿತವನ್ನು ನಾನು ಅಭಿನಂದಿಸ್ತೇನೆ. ಇದು ಅತ್ಯಂತ ಸಂತೋಷಕರವಾದಂಥ ವಿಚಾರ. ಇದರ ಎಲ್ಲರೂ ಒಂದು ಕಾರ್ಯ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ನನ್ನ ಮಾತನ್ನು